ರಾಜ್ಯದಲ್ಲಿ ಮತ್ತೆ ಹೊಸ ಗಾಳಿ ಬೀಸ್ತಾ ಇದೆ. ಮೊದಲಿನಿಂದಲೂ ಕೂಡ ಏನೋ ಒಂದು ಅಧಿಕಾರ ಒಂದು ಬದಲಾವಣೆ ಆಗ್ತಿದೆ ಅಂತಕ್ಕಂಥ ದೃಢ ವಿಶ್ವಾಸದಲ್ಲಿ ರಾಮನಗರದ ಇಕ್ಬಾಲ್ ಆಗಿರ್ಬೋದು, ಚನ್ನಗಿರಿ ಶಾಸಕರಾದಂಥ ಶಿವಗಂಗಾ ಬಸವರಾಜ್ ಅವರಾಗಿರ್ಬೋದು ನಿರಂತರವಾಗಿ ಹೇಳ್ತಾನಿದ್ರು. ಅದು ಒಂದು ಕೊನೆ ಹಂತಕ್ಕೆ ಬಂದಿದೆ ಅಂತಕ್ಕಂಥ ಶುಭ ಸೂಚನೆಗಳು ಕೂಡ ಕೇಳ್ತಾ ಇವೆ ಮತ್ತು ಅದು ಗೋಚರ ಕೂಡ ಆಗ್ತಾ ಇದೆ. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಗೆ ಶಿವಗಂಗಾ ಬಸವರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಮೊದಲಿಂದಲೂ ಒಂದೇ ಒಂದು ಸ್ಪಷ್ಟವಾಗಿ ನೀವು ಹೇಳ್ತಾನೆ ಇದ್ರಿ DKC ಅವರು CM ಆಗ್ತಾರೆ ಅಂತೇಳಿ, ಈಗೇನು ಹೇಳೋಕ್ಕೆ ಇಷ್ಟಪಡ್ತೀರಿ? ತಮಗೆ ಮಾಧ್ಯಮದವ್ರಿಗೆ ನಾನು ಮುಂಚಿಂದನೂ ತಾವೇನು ಹೇಳ್ದಂಗೆ ಮುಖ್ಯಮಂತ್ರಿ ಬದಲಾವಣೆ ವಿಷಯ ಮಾತಾಡ್ತಾ ಬಂದೆ. ತದನಂತರ ಹೈಕಮಾಂಡ್ ನಮಗೆ ನೋಟಿಸು ಕೊಡ್ತು. ಹೈಕಮಾಂಡ್ ನೋಟಿಸ್ ಕೊಟ್ಟ ನಂತರ ಯಾರು ಮಾತಾಡಬೇಡ್ರಿ ಅಂದರು. ನಾವು ಮಾತಾಡೋದು ಸ್ಟಾಪ್ ಮಾಡಿದ್ವಿ. ಆದರೆ ತಮಗೆಲ್ಲ ನಾನು ಜನವರಿ ಸಂಕ್ರಾಂತಿ ನಂತರ ಸೂರ್ಯಪಥ ಬದಲಾವಣೆ ಆಗ್ತದೆ, ಆ ನಿಟ್ಟಿನಲ್ಲಿ ಮಾತಾಡ್ತೀನಿ ಅಂತ ಕೊಟ್ಟಿದ್ದೆ. ಅದೇ ನಿಟ್ಟಿನಲ್ಲಿ ಇವತ್ತೇನು ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳನ್ನ ಮೊನ್ನೆ ಮೈಸೂರಿಗೆ ಬಂದಂಥ ಸಂದರ್ಭ ರಾಹುಲ್ ಗಾಂಧಿ ಸಾಹೇಬರು ಇಬ್ರಿಗೂ ಇವತ್ತು ಕರೆದು ಮಾತಾಡ್ತೀವಿ ಅಂತ ಖರ್ಗೆ ಸಾಹೇಬ್ರು ಹೇಳಿದ್ದನ್ನು ತಾವು ನೋಡಿದಿರಿ, ನಾನು ಕೇಳಿದ್ದೀನಿ. ಆ ನಿಟ್ಟಿನಲ್ಲಿ ಏನು ಇವತ್ತು ಇಬ್ಬರೂ ಒಟ್ಟಿಗೆ ಕರೆದಿದ್ದಾರೆ ಹೈಕಮಾಂಡು. ಏನೋ ಒಂದು ಆಶಾಭಾವನೆ ಇದೆ, ಏನೋ ಒಂದು ಒಳ್ಳೆಯದಾಗ್ತದೆ. ನಮ್ಮ DK ಶಿವಕುಮಾರ್ ಸಾಹೇಬ್ರಿಗೆ ಒಂದು ಮುಖ್ಯಮಂತ್ರಿ ಯೋಗ ಇವತ್ತು ಕೂಡಿ ಬರ್ತಾ ಇದೆ ಅನ್ನೋದು ಒಂದು ಭಾವನೆಯಲ್ಲಿ ನಾವು ಕಾಯ್ತಾ ಇದ್ದೀವಿ. ವಿಶೇಷವಾಗಿ ಸಂಕ್ರಮಣನ ಒಂದು ಟಾರ್ಗೆಟ್ ಇಟ್ಟು ಹೇಳ್ತಾ ಇದ್ದೀನಿ ನೀವು, ಸಂಕ್ರಮಣ ಆಗಲಿ ಅಂತ. ಏನು ವಿಶೇಷ? ಅದೇ ಸಂಕ್ರಾಂತಿ ಸಂದರ್ಭದಲ್ಲಿ ಸೂರ್ಯಪಥ ಬದಲಾವಣೆ ಆಗ್ತದೆ. ಅದೇ ಸಂದರ್ಭದಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳ ಪಥ ಸಂಘಟನೆ, ಪಕ್ಷದ ಅಭಿವೃದ್ಧಿ ಕಾರ್ಯಕ್ರಮಗಳು ಸರ್ಕಾರದ ಕಡೆ ಇತ್ತು. ನಮ್ಮದು ಇವತ್ತು ಪಥ ಬದಲಾವಣೆ ದೆಹಲಿ ಕಡೆ ನಾವು ಮಾಡಿದ್ದೀವಿ. ಇಲ್ಲಿವರೆಗೂ ಹೈಕಮಾಂಡ್ ಸಹ ನಮ್ಮನ್ನು ಪಥ ಬದಲಾವಣೆ ಮಾಡೋಕ್ಕೆ ಅವಕಾಶ ಕೊಟ್ಟಿರಲಿಲ್ಲ, ಕರೆದಿರಲಿಲ್ಲ. ಈಗ ಅವರು ಸಹ ಪಥ ಬದಲಾವಣೆ ಮಾಡಿ ಕರ್ನಾಟಕ ಸಂಘಟನೆ ಅಭಿವೃದ್ಧಿಯ ಜೊತೆಗೆ ಇವತ್ತು ದೆಹಲಿ ಕಡೆಗೆ ಪಥ ಬದಲಾವಣೆ ಮಾಡಿ ಕರೆದಿದ್ದಾರೆ ಅಂದರೆ ಒಂದು ಉತ್ತಮವಾದ ಬೆಳವಣಿಗೆ ಅಂತ ನಮ್ಮ ಅಭಿಪ್ರಾಯ. ಒಟ್ಟಾರೆ ಈ ಸಿದ್ದು ಬೆಂಬಲಿಗರು 5 ವರ್ಷ ಅಧಿಕಾರ ಪೂರ್ಣ ಮಾಡ್ತಾರೆ ಅಂತಕ್ಕಂಥ ಮಾತುಗಳು ಮತ್ತೆ ಕೇಳಿ ಬರ್ತಾ ಇದ್ದಾರೆ. ಅವರು 5 ವರ್ಷ ಅಧಿಕಾರ ಹೇಳ್ತಾ ಇದ್ದಾರೆ. ತಾವು ನೋಡಿದರೆ ನಾನು ಈಗ 7 ವರ್ಷ ಮುಖ್ಯಮಂತ್ರಿಗಳಾಗಿ ಅದ್ರ ಮೇಲೆ ಒಂದು ತಿಂಗಳು ಜಾಸ್ತಿನೇ ಮಾಡಿದ್ದಾರೆ. ಅವ್ರಿಗೂ ಅವಕಾಶ ಕೊಟ್ಟಿದ್ದೆ. ಅವರ ಶ್ರಮವನ್ನು ಪಕ್ಷದಲ್ಲಿ ಇರೋದ್ರಿಂದ, ಅದೇ ರೀತಿ ಉಪಮುಖ್ಯಮಂತ್ರಿಗಳ ಶ್ರಮನೂ ಇರೋದ್ರಿಂದ ಇವ್ರಿಗೊಂದು ಅವಕಾಶ ಸಿಗಲಿ ಅಂತ ನಮ್ಮ ಏನು ಸುಮಾರು 40ರಿಂದ 50 ಜನ ಹೊಸದಾಗಿ ಆಯ್ಕೆಯ ಶಾಸಕರ ಅಭಿಪ್ರಾಯ ಇತ್ತು. ಆ ನಿಟ್ಟಿನಲ್ಲಿ ನಾವು ಸಹ ಆ ನಿಟ್ಟಿನಲ್ಲಿ ಕೆಲಸನೂ ಮಾಡ್ತಾಯಿದ್ವಿ. ನಮ್ಮ ಉಪಮುಖ್ಯಮಂತ್ರಿಗಳ ಒಂದು ಮುಖ್ಯಮಂತ್ರಿಗಳೇ ಅಂತ ಕನ್ಸ್ಕೊಂಡು ಇವತ್ತು ಕೆಲಸ ಮಾಡ್ತಾಯಿದ್ವಿ. ಆ ನಿಟ್ಟಿನಲ್ಲಿ ಇವತ್ತು ಹೈಕಮಾಂಡ್ ಕರೆದಿರೋದು ಒಂದು ಆಶಾಭಾವನೆ ಮೂಡಿಸಿದೆ. ನೀವು ಸ್ಟಾರ್ಟಿಂಗ್ದಿಂದ ಅಷ್ಟು ವಿಶ್ವಾಸದಲ್ಲಿ ಹೇಳ್ತೀರಿ, ಮಾತುಕತೆ ಆಗಿತ್ತೇನು ಮೊದಲು ಏನಾರ? ಅದು ನಮ್ಮಗಳ ಒಂದು ಶಾಸಕಾಂಗ ಸಭೆಯಲ್ಲಿ ಎಲ್ಲೂ ಮಾತುಕತೆ ಆಗಿರಲಿಲ್ಲ. ಆಮೇಲೆ ಸೀನಿಯರ್ಸ್ನ ಭಾಳ ಜನ ಕೇಳಿದಾಗ ನಮ್ಮ ಮುಂದೇನೂ ಆಗಿಲ್ಲ ಆ ಥರ ಮಾತುಕತೆ ಅಂದರು. ಆದರೆ ಎಲ್ಲೋ ಒಂದು ಕಡೆ ಒಂದು 2.5 ಅನ್ನೋ ಒಂದು ಅಧಿಕಾರ ಹಂಚಿಕೆ ಆಗುತ್ತೆ ಅನ್ನೋ ಒಂದು ಮಾಹಿತಿ ನಮಗೆಲ್ಲೋ ಒಂದು ಕಡೆ ಇತ್ತು. ಆ ನಿಟ್ಟಿನಲ್ಲಿ ಸಹ ನಾವು ಅದನ್ನು 2 ವರ್ಷಕ್ಕೆ ಆಯ್ಕೆ ಕಾಯ್ತಾ ಇದ್ವಿ. ಆ ನಿಟ್ಟಿನಲ್ಲಿ ಇವತ್ತು ಪೂರಕವಾದ ಬೆಳವಣಿಗೆ ಆಗಿರೋದ್ರಿಂದ ಒಂದು ಖುಷಿ ತಂದಿದೆ. ಇನ್ನೊಂದು ವಿಷಯ ಕೊನೆಯದಾಗಿ, ಏನು ನೀವು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರಿ ಶಾಸಕರಾಗಿ, DKC ಹೆಸರಲ್ಲಿ ಒಂದು ಪ್ರಮಾಣ ಮಾಡಿದ್ವಿ, ವಚನ ಸ್ವೀಕಾರ ಮಾಡಿದ್ದು, ಏನು ವಿಶೇಷತೆ ಇದು? ಈಗ ನಾನೊಬ್ಬ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿದ್ದೆ. ಕರೋನಾ ಸಂದರ್ಭ ಇರ್ಬೋದು, ಪಕ್ಷ ಸಂಘಟನೆ ಇರ್ಬೋದು, ದೆಹಲಿಯಲ್ಲಿ ನಡೆದಂಥ ಕೇಂದ್ರ ಸರ್ಕಾರದ ಹೋರಾಟಗಳ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ರಾಜಭವನ್ ಚಲೋ ಕಾರ್ಯಕ್ರಮ ಸುಮಾರು 100 ಕಾರ್ಯಕ್ರಮಗಳನ್ನ ಕಳೆದ ನಾನೇ ಶಾಸಕಕ್ಕಿಂತ ಮುಂಚೆ ನಮ್ಮನ್ನೆಲ್ಲ ಬಳಸ್ಕೊಂಡು ಪಕ್ಷ ಸಂಘಟನೆ ಮಾಡಿಸಿ ಜನಗಳ ಮಧ್ಯೆ ನಮ್ಮನ್ನು ಸೇರಿಸಿ ಸಾಮಾನ್ಯ ಕಾರ್ಯಕರ್ತನನ್ನು ಇವತ್ತು ಗುರುತಿಸಿ ಶಾಸಕನಾಗಿ ಅವರು ಆಯ್ಕೆ ಮಾಡೋಕ್ಕೆ ಅವ್ರ ಪರಿಶ್ರಮ ತುಂಬ ಇದೆ. ಆ ನಿಟ್ಟಿನಲ್ಲಿ ಅವರೊಂದು ಪರಿಶ್ರಮದಿಂದ ನಾನು ಅವತ್ತು ವಿಧಾನಸೌಧದೊಳಗೆ ಹೋಗೋಕ್ಕೆ ಕಾರಣ ಆಗಿದೆ ಅಂತೇಳಿ ಅವರ ಹೆಸರನ್ನು ಒಂದು ಪ್ರಮಾಣ ವಚನ ತಗೊಂಡಿದ್ದೆ. ಅದೇ ರೀತಿ ನನಗೆ ಹೆಂಗೆ ಅಧಿಕಾರ ಸಿಕ್ತು ಶಾಸಕನಾಗಿ ಒಂದು ಸೇವೆ ಮಾಡೋಂಥ ಅವಕಾಶ, ಮುಖ್ಯಮಂತ್ರಿಯಾಗಿ ಒಂದು ಸೇವೆ ಮಾಡೋ ಅವಕಾಶ ಅವ್ರಿಗೆ ಸಿಗಲಿ ಅನ್ನೋದು ನನ್ನ ಭಾವನೆ ಏನು ಮೊದಲನೇ ದಿನದಿಂದ ಇತ್ತು. ಆ ಪೂರ್ವಕವಾಗಿ ನಾನು ಮಾತಾಡ್ತಾ ಬಂದಿದ್ದೆ. ಆ ಪೂರಕವಾದಂಥ ವಾತಾವರಣ ಇವತ್ತು ಬಂದಿದೆ ಅಂತ ನನ್ನ ಮನಸ್ಸಲ್ಲಿದೆ. ಥ್ಯಾಂಕ್ ಯು. ಒಟ್ಟಾರೆಯಾಗಿ ಏನು ಸಂಕ್ರಮಣದಲ್ಲಿ ಸೂರ್ಯ ತನ್ನ ಪದವನ್ನು ಬದಲಿಸ್ತಾನೆ, ಅದೇ ರೀತಿಯಾಗಿ ರಾಜ್ಯದಲ್ಲೂ ಕೂಡ DK ಶಿವಕುಮಾರ್ ಅವರು CM ಆಗ್ತಾರೆ ಅಂತಕ್ಕಂಥ ದೃಢ ವಿಶ್ವಾಸವನ್ನು ಶಿವಗಂಗಾ ಬಸವರಾಜ್ ಅವರು ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾಮನ್ ಶಾಂತಕುಮಾರೊಂದಿಗೆ ಬಸವರಾಜ್ ದೊಡ್ಡಮನಿ, TV9 ದಾವಣಗೆರೆ.